ನಮಸ್ಕಾರ. 10ನೇ ತರಗತಿಯ ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರದ ಪ್ರಶ್ನೋತ್ತರಗಳು. ಮೊದಲನೆಯ ಮಹಾಯುದ್ಧದ ಸಂದರ್ಭದಲ್ಲಿ ಕದನ ಬಾಂಧವ್ಯಯುತ ಮೈತ್ರಿಕೂಟವನ್ನು ರಚಿಸಿದ ರಾಷ್ಟ್ರಗಳು. ಬಿ. ಆನ್ಸರ್ ಬ್ರಿಟನ್, ಫ್ರಾನ್ಸ್, ರಷ್ಯಾ. ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣ ಕಾರಣ. ಡಿ. ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ ನ ಹತ್ಯೆ. ಮೊದಲನೆಯ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ವರ್ಸೇಲ್. ಇಟಲಿ ಸರ್ವಾಧಿಕಾರಿಯಾಗಿದ್ದವನು ಮುಸೋಲಿನಿ. ಡಿ. ಶೀತಲ ಸಮರ ಜರುಗಿದ ಎರಡು ರಾಷ್ಟ್ರಗಳ ಸರಿಯಾದ ಗುಂಪು. ಅಮೆರಿಕ ಸಂಯುಕ್ತ ಸಂಸ್ಥಾನ, ಸೋವಿಯತ್ ರಷ್ಯಾ. ಯುರೋಪಿಯನ್ ದೇಶಗಳ ವಸಾಹತುಗಳ ಸಂಚನ್ನು ಏಕೆ ರೂಪಿಸಿದವು. ಭಾರತವನ್ನು ಒಳಗೊಂಡ ಜಗತ್ತಿನ ನೂರಾರು ದೇಶಗಳ ಮಾರುಕಟ್ಟೆಯನ್ನು ಮತ್ತು ಅಲ್ಲಿನ ಸಂಪನ್ಮೂಲಗಳನ್ನು ಕಬಳಿಸಬೇಕೆಂಬ ದುರಾಲೋಚನೆಯಿಂದ. ಕದನ ಸೌಹಾರ್ದತೆಯ ಮೈತ್ರಿಕೂಟವನ್ನು ರಚಿಸಿಕೊಂಡ ರಾಷ್ಟ್ರಗಳು. ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ. ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ನೇಮಕ ಮಾಡಿದ ಉದ್ದೇಶವೇನು. ಜನಾಂಗೀಯ ದ್ವೇಷವನ್ನು ಪ್ರಚಾರ ಮಾಡಲು. ಹಿಟ್ಲರನು ಬದು ಅಂಗಿಯ ದಳವನ್ನು ಏಕೆ ರಚಿಸಿದನು. ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು. ಹೊಲೋಕಾಸ್ಟ್ ಎಂದರೇನು. ಹಿಟ್ಲರನು ನಡೆಸಿದ ಸಾಮೂಹಿಕ ಕೊಲೆಗಳನ್ನು ಹೊಲೋಕಾಸ್ಟ್ ಎನ್ನುವರು. ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಮುಸೋಲಿನಿ. ಎರಡನೆಯ ಮಹಾಯುದ್ಧದಲ್ಲಿ ಶತ್ರುಬಣದಲ್ಲಿ ಪ್ರಾರಂಭದಲ್ಲಿದ್ದ ರಾಷ್ಟ್ರಗಳು ಯಾವುವು. ಜರ್ಮನಿ, ಇಟಲಿ, ಜಪಾನ್. ಎರಡನೆಯ ಮಹಾಯುದ್ಧದಲ್ಲಿ ತ್ರಿಬಣದಲ್ಲಿ ಪ್ರಾರಂಭದಲ್ಲಿದ್ದ ರಾಷ್ಟ್ರಗಳು. ಬ್ರಿಟನ್, ಫ್ರಾನ್ಸ್, ರಷ್ಯಾ. ನಾಜಿವಾದದ ಸಾರಾಂಶವೇನು. ಜಗತ್ತಿನಲ್ಲಿ ಶ್ರೇಷ್ಠವಾದ ಜನಾಂಗವೆಂದರೆ ಆರ್ಯ ಜರ್ಮನ್ ಜನಾಂಗ. ಜಗತ್ತನ್ನು ಆಳ್ವಿಕೆ ಮಾಡಲು ಕೇವಲ ಜರ್ಮನ್ನರು ಮಾತ್ರ ಯೋಗ್ಯರು. ಉಳಿದ ಜನಾಂಗಗಳು ಅಳಿಸಿಕೊಳ್ಳಲು ಮಾತ್ರ ಯೋಗ್ಯರು. ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ. ಜೊತೆಗೆ ಕಮ್ಯುನಿಸ್ಟರು, ಕ್ಯಾಥೋಲಿಕರು, ಸೋಷಿಯಲಿಸ್ಟರು ಕೂಡ ಕಾರಣ. ಇವರು ಬದುಕಲು ಯೋಗ್ಯರಲ್ಲ. ಪ್ರಥಮ ವಿಶ್ವ ಸಮರಕ್ಕೆ ತತ್ಕ್ಷಣ ಕಾರಣ. ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ ನ ಹತ್ಯೆ. ಹಿಟ್ಲರನು ಸೋಷಿಯಲಿಸ್ಟರು ಮತ್ತು ಕಮ್ಯುನಿಸ್ಟರನ್ನು ಹೇಗೆ ಹತ್ತಿಕ್ಕಿದನು. ಜರ್ಮನಿ ಉದ್ದಿಮೆಗಳ ಸಂಪೂರ್ಣ ಸಹಾಯವನ್ನು ಪಡೆದ. ಕಾರ್ಮಿಕ ಸಂಘಗಳನ್ನು ರದ್ದುಗೊಳಿಸಿದ. ರಾಜಕೀಯ ಪಕ್ಷಗಳನ್ನು ನಿಷೇಧಿಸಿದ. ನಾಜಿ ಪಕ್ಷ ಏಕೈಕ ರಾಜಕೀಯ ಪಕ್ಷವೆಂದು ಘೋಷಿಸಿದ. ಯಹೂದಿಗಳು ಜಗತ್ತನ್ನು ನಿಯಂತ್ರಿಸುತ್ತಾರೆಂಬ ಭಯ ಮತ್ತು ಊಹಾತ್ಮಕ ವಿಚಾರಗಳಿಂದ ಜನರನ್ನು ಭೀತಿಗೊಳಪಡಿಸಿದ. ಆರ್ಯ ಜನಾಂಗವೇ ಶ್ರೇಷ್ಠ ಎಂದು ವಾದ. ಅಮೆರಿಕದಲ್ಲಿ ಮೊದಲನೆಯ ಮಹಾಯುದ್ಧದ ನಂತರ ಕೃಷಿ ಉತ್ಪಾದನೆ ಕುಸಿಯಿತು ಏಕೆ. ಮೊದಲನೆಯ ಮಹಾಯುದ್ಧದಲ್ಲಿ ಹಣ ವ್ಯಯ ಮಾಡಿದ್ದರಿಂದ ಮಹಾನ್ ಆರ್ಥಿಕ ಕುಸಿತ ಉಂಟಾಯಿತು. ಜನರ ಜೀವನಮಟ್ಟ ಕುಸಿಯಿತು. ಕೈಗಾರಿಕೆ ಕೃಷಿ ಬೆಳವಣಿಗೆ ಸ್ಥಗಿತವಾಯಿತು. ನಿರುದ್ಯೋಗ ವಿಪರೀತವಾಯಿತು. ದೆಹಲಿಯ ಥೇನ್ ಮೋರ್ ಭವನದ ಪ್ರಾಮುಖ್ಯತೆ ಏನು. ಮೈಸೂರು, ಜೋಧ್ಪುರ್ ಮತ್ತು ಹೈದರಾಬಾದಿನ ಸೈನಿಕರು ಎರಡನೆಯ ಮಹಾಯುದ್ಧದಲ್ಲಿ ಭಾಗಿಯಾದರು. ಇವರ ನೆನಪಿಗಾಗಿ ಬ್ರಿಟಿಷರು ದೆಹಲಿಯಲ್ಲಿ ಪ್ರಸಿದ್ಧ ತೀನ್ ಮೂರ್ತಿ ಭವನವನ್ನು ನಿರ್ಮಿಸಿದರು. ಫ್ಯಾಸಿಸ್ಟ್ ವಾದದ ಲಕ್ಷಣಗಳೇನು. ರಾಜಕೀಯ ವಿರೋಧಿಗಳ ನಾಶ. ಕಾರ್ಮಿಕ ಮುಷ್ಕರಗಳ ನಿಷೇಧ. ಏಕಪಕ್ಷದ ಸರ್ವಾಧಿಕಾರ. ನಮಸ್ಕಾರ. ಮುಂದಿನ ವಿಡಿಯೋವನ್ನು ಕಾಣೋಣ. ಧನ್ಯವಾದಗಳು.